Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗ ಬಿಜೆಪಿ ಯಾವ ರೀತಿ ಇಷ್ಟು ಮಾಹಿತಿಗಳು ಹೊರಬಂದಿರುವ ಕಾರಣಕ್ಕಾಗಿ ಬಿಜೆಪಿ ಏನು ಹೋರಾಟ ಮಾಡುತ್ತೆ ಹಾಗಾದರೆ? ಬಿಜೆಪಿ ಈಗಾಗಲೇ ಮುಖ್ಯಮಂತ್ರಿ ಮನೆ ಮುಂದೆ ಮುತ್ತಿಗೆ ಹಾಕಿದಿರಿ. ಬಳ್ಳಾರಿಯಲ್ಲಿ ನಮ್ಮ ಹೋರಾಟ, ಶಿವಮೊಗ್ಗದಲ್ಲಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ನಾವು ಕೂಡ ಎಲ್ಲ ರಾಜ್ಯದ ನೆನ್ನೆನೂ ಕೂಡ ನಾವು ಹೋಗಿ ಶಿವಮೊಗ್ಗದಲ್ಲಿ ಅವರ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದಿರಿ ಮತ್ತು ಹಲವಾರು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದಿರಿ. ಅಲ್ಲಿಂದನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಿರಿ. ನಾವು ಇಡೀ ಚುನಾವಣೆ ಇರೋ ದೃಷ್ಟಿಯಿಂದ ನಾವು 6ನೇ ತಾರೀಕುವರೆಗೂ ನಾವು ಗಡುವು ಕೊಟ್ಟಿದ್ದೀರಿ. 6ನೇ ತಾರೀಕು ಒಳಗಡೆ ಇವರು ಮಾಡಿಲ್ಲ ಅಂದರೆ ರಾಜ್ಯವ್ಯಾಪಿ ದೊಡ್ಡ ಆಂದೋಲನನೇ ಮಾಡ್ತೀರಿ. ದೊಡ್ಡ ಆಂದೋಲನ ಇಡೀ ರಾಜ್ಯದ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮೂಲೆ ಮೂಲೆಗಳಲ್ಲೂ ಈ ದಲಿತರ ಹಣವನ್ನು ನುಂಗಿದ ಕಾಂಗ್ರೆಸ್. ಲೆಕ್ಕ ಕೊಡಿ ಸಿದ್ದರಾಮಯ್ಯನವರೇ, ಲೆಕ್ಕ ಕೊಡಿ. ದಲಿತರ ಹಣ ನುಂಗಿದ ಕಾಂಗ್ರೆಸ್, ಸಿದ್ದರಾಮಯ್ಯನವರೇ ಲೆಕ್ಕ ಕೊಡಿ, ಫೈನಾನ್ಸ್ ಮಿನಿಸ್ಟರ್ ನೀವೇ ಅಂತೇಳಿ ಈ ಬ್ಯಾನರ್ ಅಡಿಯಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ವಜಾಕ್ಕೆ ಹೋರಾಟ ಮಾಡ್ತೀರಿ. ಸಿದ್ದರಾಮಯ್ಯನವರ ರಾಜೀನಾಮೆಗೋಸ್ಕರ ಹೋರಾಟ ಮಾಡ್ತೀರಿ. ಕೇಂದ್ರ ಸರ್ಕಾರಕ್ಕೆ ನೀವು ವಿಪಕ್ಷವಾಗಿ ಏನಾದರೂ ಪತ್ರವನ್ನು ಬರೆಯುವಂಥದ್ದು, ತನಿಖೆ CBI ತನಿಖೆ ಕೊಡಬೇಕಂತ ನಿಮ್ಮ ಪಕ್ಷ ಶಾಸಕರು ಆಲ್ರೆಡಿ ಕೆಲವರು ಪತ್ರವನ್ನು ಕೂಡ ಬರೆದಿದ್ದಾರೆ. ನೀವು ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿರಿ. ನೀವು ವಿಪಕ್ಷವಾಗಿ ಈಗ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆಯುವಂಥದ್ದು ಏನಾರು ಆಗುತ್ತಾ? ಎಲ್ಲ ಮಾಹಿತಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ 2 ದಿನದಿಂದನೇ ಸವಿಸ್ತಾರವಾಗಿ ಪತ್ರ ಬರೆದಿದ್ದೀನಿ ಮತ್ತು ಮಾಧ್ಯಮದಲ್ಲಿ ಏನೇನು ದಾಖಲೆಗಳು ಬಂದಿದೆ ಅಷ್ಟು ದಾಖಲೆಗಳನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ಅಷ್ಟು ದಾಖಲೆಗಳನ್ನು ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಚುನಾವಣೆ ಬ್ಯುಸಿಯಲ್ಲಿ ಇರೋದರಿಂದ ಮತ್ತೆ ನಾನು ಈಗ ನಮ್ಮ ಗೃಹ ಸಚಿವರಿಗೂ ಕೂಡ ಪತ್ರವನ್ನು ಬರೆದು ಇದು CBIಗೆ ತನಿಖೆ ಕೊಡಬೇಕು, ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ, ATM ಆಗಿ ಬೆಂಗಳೂರನ್ನು ಕಾಂಗ್ರೆಸ್ಸು ಕರ್ನಾಟಕವನ್ನು ಉಪಯೋಗ ಮಾಡಿದೆ. ಆದ್ದರಿಂದ CBI ತನಿಖೆ ಮಾಡಿ ಹಣವನ್ನು ವಾಪಸ್ಸು ತರಬೇಕು. 187 ಕೋಟಿ ಹಣವನ್ನು ಮತ್ತೆ ಆ ದಲಿತರಿಗೆ ಸಿಗಬೇಕು. ಮತ್ತು ಯಾರು ಸಾವನ್ನು ಆಗಿದೆ ಅವನಿಗೆ ನ್ಯಾಯ ಸಿಗಬೇಕು. ಅವನು ನಿರಪರಾಧಿ, ಇದರಲ್ಲಿ ಪಾತ್ರ ಇಲ್ಲ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು. ಮತ್ತು ಅವ್ರ ಕುಟುಂಬಕ್ಕೆ ಕಾಂಗ್ರೆಸ್ಸಿಂದನೇ ಸತ್ತಿರೋದವರು. ಆ ವ್ಯಕ್ತಿ ಸತ್ತಿರೋ ಅಂಥದ್ದು ಕಾಂಗ್ರೆಸ್ಸಿನ ಒತ್ತಡದಿಂದ, ಕಾಂಗ್ರೆಸ್ಸಿನ ಧಮಕಿಯಿಂದ. ಅದರಿಂದ ನೇರ ಕಾರಣ, ಅವರ ಸಾವಿಗೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಆ ಒಬ್ಬ ನಿಷ್ಠಾವಂತ ಅಧಿಕಾರಿಯ ಸಾವಿಗೆ ನೇರ ಕಾರಣ ಸಿದ್ದರಾಮಯ್ಯನವರೇ. ಆದ್ದರಿಂದ ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಹೋಗಿ ವಿನಂತಿಯನ್ನು ನಾವು ಮಾಡೋರಿದ್ದೀರಿ. ಅಧಿವೇಶನದವರೆಗೂ ಕೂಡ, ಮುಂಗಾರು ಅಧಿವೇಶನದವರೆಗೂ ಕೂಡ ಈ ಪ್ರಕರಣವನ್ನು ಜೀವಂತವಾಗಿರ್ತೀರಿ ನೀವು? ಜೀವಂತವಾಗಿಡೋ ಪ್ರಶ್ನೆ ಇದು. ದಲಿತರ ಹಣ ದಲಿತರಿಗೆ ಸೇರಬೇಕಲ್ಲ, ಅದು ಭಾಳ ಮುಖ್ಯ. ಮತ್ತು ಆ ಸಾವಿಗೆ ನ್ಯಾಯವನ್ನು ಕೊಡಬೇಕು ನಾವು. ಅವ್ರ ಕುಟುಂಬದವ್ರು ಹೇಳಿದ್ದು ಇಷ್ಟೇ, ನಾವು ನಿರಪರಾಧಿಗಳು, ಈ ಸಾವಿಗೆ ನ್ಯಾಯ ಕೊಡಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಹೋರಾಟ ಮಾಡ್ತೀರಿ. ನೋಡಿ, ಮೊದಲ ವಿಕೆಟ್, 1 ವರ್ಷದ ಕಾಂಗ್ರೆಸ್ಸಿನ ಸಾಧನೆ, ಫಸ್ಟ್ ವಿಕೆಟ್ ಬಿದ್ದೋಯ್ತು ಅಂತಲೇ ಅರ್ಥ. ಫಸ್ಟ್ ವಿಕೆಟ್ ಡೌನ್, ಬಿದ್ದಂಗೆ ಇದು. BJP ಬೀಳೋವರೆಗೂ ಹೋರಾಟವನ್ನು ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಧಿವೇಶನವರೆಗೂ ಏನಾರು ಇವ್ರು ಇಟ್ಕೊಂಡ್ರೆ ಇಡೀ ಸರ್ಕಾರ ವಜಾ ಮಾಡಬೇಕು ಅಂತ ನಾವು ಹೋರಾಟವನ್ನು, ಧರಣಿಯನ್ನು ಮಾಡ್ತೀರಿ. ವಿಧಾನಸಭಾ ಅಧಿವೇಶನ ನಡೆಯೋಕ್ಕೂ ಬಿಡದಂಥ ಸ್ಥಿತಿಗೆ ಯಾರಾದರೂ ಕಾರಣ ಆದರೆ ಇದು ಕಾಂಗ್ರೆಸ್ಸವರೇ ಕಾರಣ ಆಗ್ತಾರೆ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.